ಮಕರ ರಾಶಿಯವರ ಶನೈಶ್ಚರ ರಹಸ್ಯ ವಿಚಾರಗಳ ವಿಡಿಯೋನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೇನೆ. ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಯಾಕೆಂದರೆ ಮಕರ ರಾಶಿಯವರಿಗೆ ಶನೈಶ್ಚರ ಬಹಳ ಪ್ರಮುಖವಾದಂತಹ ದೇವರಾಗಿರ್ತಾನೆ. ಯಾವ ಮಕರ ರಾಶಿಯವರು ಶನೈಶ್ಚರನ ಆರಾಧನೆ ಮಾಡ್ತಾರೋ ಅವರಿಗೆ ಬಹಳ ಬಹಳ ವಿಚಾರಗಳಲ್ಲಿ ಅನುಕೂಲವಾಗಲಿದೆ. ಆದರೆ ನಾನು ಈಗೇನು ಹೇಳಲಿದ್ದೇನೆ ಗೊತ್ತಾ, ಇನ್ನು 1 ವರ್ಷ ಮಾತ್ರ ಇರೋದು. ಇನ್ನು 1 ವರ್ಷದ ನಂತರ ನಿಮಗೆ ಅಂದರೆ ಮಕರ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಆರಂಭವಾಗಲಿದೆ. ಅಂದರೆ 2027 ಜೂನಿಗೆ ನಿಮಗೆ ಅರ್ಧಾಷ್ಟಮ ಶನಿ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಪಂಚಮ ಶನಿ ಇರುತ್ತೆ. ಟೋಟಲ್ 5 ವರ್ಷದ ಒಂದು ವ್ಯವಹಾರ ಶುರುವಾಗ್ಬಿಡುತ್ತೆ. ಬಟ್ ಈ 1 ವರ್ಷ ಅಂದರೆ ಈ ವರ್ಷದ ಮೇ ಜೂನಿಂದ ಮುಂದಿನ ವರ್ಷದ ಮೇ ಜೂನ್ ತನಕ ನಿಮಗೆ 1 ವರ್ಷದ ಶನೈಶ್ಚರ ಗ್ರಹನ ಅನುಗ್ರಹ ಪಡೆಯುವ ಅದ್ಭುತವಾದ ಅವಕಾಶ ಬಾಕಿ ಇದೆ ನಿಮಗೆ. ಸೊ ಈ 1 ವರ್ಷ ನೀವು ಶನೈಶ್ಚರನ ಆರಾಧನೆ ಮಾಡಿಕೊಂಡ್ರೆ ಪಂಚಮ ಶನಿ ಅರ್ಧಾಷ್ಟಮ ಶನಿ ಅಂದರೆ ಮುಂದಿನ ವರ್ಷದಿಂದ ಶುರುವಾಗುವ ಅರ್ಧಾಷ್ಟಮ ಶನಿಗೂ ಅನುಕೂಲ. ಈ 1 ವರ್ಷ ಅಂದರೆ ಮುಂದಿನ ವರ್ಷದವರೆಗೆ ಇನ್ನು 1 ವರ್ಷದ ಸಹ ನಿಮಗೆ ಗೋಲ್ಡನ್ ಪೀರಿಯಡ್ ಆಗುವ ಸಾಧ್ಯತೆ ಇರ್ತದೆ. ಅದೇ ಶನೈಶ್ಚರ ಜಯಂತಿಯಂದು ಶನೈಶ್ಚರನ ಆರಾಧನೆ. ಮೇ 16ನೇ ತಾರೀಕು ರೌಂಡ್ ಅಪ್ ಮಾಡಿ ಇಟ್ಕೊಳ್ಬೇಕು ಮಕರ ರಾಶಿಯವರು. ಮೇ 16 ಶನಿವಾರ ಅಮಾವಾಸ್ಯೆ ಶನೈಶ್ಚರ ಜಯಂತಿ. ಅದೊಂಥರ ನಿಮಗೆ ಒಂಥರ ಗೋಲ್ಡನ್ ಟಿಕೆಟ್ ಇದ್ದಂಗೆ ನಿಮಗೆ ಶನೈಶ್ಚರ ಅನುಗ್ರಹ ಪಡೆಯಲಿಕ್ಕೆ. ಅವತ್ತಿನ ದಿವಸ ಯಾವ ಮಕರ ರಾಶಿಯವರು ಶನೈಶ್ಚರನ ಆರಾಧನೆ ಮಾಡಿಕೊಳ್ಳುತ್ತಾರೋ ಅವರಿಗೆ ಹಲವಾರು ವಿಚಾರಗಳಲ್ಲಿ ಅದೃಷ್ಟ ಖುಲಾಯಿಸಲಿದೆ. ಒಂದು, ರಾಶ್ಯಾಧಿಪತಿಯಾದಂತಹ ಶನಿಗ್ರಹ ತೃತೀಯದಲ್ಲಿ ಮೀನರಾಶಿಯಲ್ಲಿದ್ದು ನಿಮ್ಮ ಭಾಗ್ಯಸ್ಥಾನ ಕನ್ಯಾ ರಾಶಿಯನ್ನು ಪೂರ್ಣ ದೃಷ್ಟಿಯಿಂದ ಇನ್ನು 1 ವರ್ಷಗಳ ಕಾಲ ನೋಡ್ತಾನೆ. ಆದ್ದರಿಂದ ಅವತ್ತಿನ ದಿವಸ ಶನೈಶ್ಚರನ ಆರಾಧನೆ ಮಾಡೋದ್ರಿಂದ ನಿಮಗೆ ಅದೃಷ್ಟ ಖುಲಾಯಿಸುತ್ತೆ. ಹಲವಾರು ವಿಚಾರದಲ್ಲಿ ಅದೃಷ್ಟ ಆಗುತ್ತೆ ಮಕರ ರಾಶಿಯವರಿಗೆ ಇನ್ನು 1 ವರ್ಷಗಳ ಕಾಲ. ಶನೈಶ್ಚರ ಜಯಂತಿಯನ್ನು ಈ ವರ್ಷದ ಶನೈಶ್ಚರ ಜಯಂತಿಯಂದು ಶನೈಶ್ಚರನ ಆರಾಧನೆ ಮಾಡಿಕೊಂಡ್ರೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅದೃಷ್ಟ ಬರುತ್ತೆ. ತಂದೆಯವರಿಂದಾಗಿ ತುಂಬ ಅದೃಷ್ಟ, ತಂದೆಯವರಿಂದ ತುಂಬ ಅನುಕೂಲವಾಗಲಿದೆ. ತಂದೆಯವರ ಆರೋಗ್ಯ ವೃದ್ಧಿಸಲಿದೆ. ಅಷ್ಟೇ ಅಲ್ಲ, ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಅದೃಷ್ಟ ಬೇಕು. ಮಕರ ರಾಶಿ ಅಂದರೆ ಶನೈಶ್ಚರ ಜಯಂತಿಯಂದು ಶನೈಶ್ಚರನ ಆರಾಧನೆ ಮಾಡಿಕೊಳ್ಬೇಕು ಮಕರ ರಾಶಿಯವರು. ಅಣ್ಣ, ತಮ್ಮ, ಅಕ್ಕ, ತಂಗಿ, ಈ ಯಾವುದೇ ಸಹೋದರ ಸಹೋದರಿಯರೊಂದಿಗೆ ಇರುವ ಭಿನ್ನಾಭಿಪ್ರಾಯಗಳಾಗಲಿ ಮನಸ್ತಾಪಗಳಾಗಲಿ ದೂರವಾಗಿ ನಿಮ್ಮಿಂದ ಅವರಿಗೆ ಅಥವಾ ಅವರಿಂದ ನಿಮಗೆ ಅನುಕೂಲಗಳಾಗಬೇಕು ಅಂತಾದರೆ, ಅವರ ಜಗಳ ಮನಸ್ತಾಪ, ಅವರ ಸಮಸ್ಯೆ, ಅವ್ರಿಗೇನು ಸಮಸ್ಯೆ, ಅವರಿಂದ ನಮಗೇನು ಸಮಸ್ಯೆ ಆಗಬಾರ್ದು ಅಂದರೆ ಶನೈಶ್ಚರನ ಆರಾಧನೆಯನ್ನು ಮೇ 16ನೇ ತಾರೀಕು ನೀವು ಮಕರ ರಾಶಿಯವರು ಮಾಡಿಕೊಳ್ಬೇಕು. ಮಾಡಿಕೊಂಡ್ರೆ ಅವರಿಂದ ನಿಮಗೆ ಯಾವ ಸಮಸ್ಯೆನೂ ಆಗೋದಿಲ್ಲ, ನಿಮ್ಮಿಂದಲೂ ಯಾವುದೇ ರೀತಿ ತಪ್ಪುಗಳು ಸಹ ಆಗೋದಿಲ್ಲ. ಅಷ್ಟೇ ಅಲ್ಲ, ನಿಮಗೆ ರಾಶ್ಯಾಧಿಪತಿಗೆ ಶನಿ ಆದ್ದರಿಂದ ಆರೋಗ್ಯ ಸರಿ ಹೋಗಬೇಕು. ಯಾಕೆಂದರೆ ಇನ್ನು 1 ವರ್ಷಗಳ ನಂತರ ನಿಮ್ಮ ಆರೋಗ್ಯ ಅರ್ಧಾಷ್ಟಮ ಶನಿಯಿಂದ ಅಷ್ಟು ಅನುಕೂಲಕರವಾದ ದಿನಗಳಿಲ್ಲ. ಆದರೆ ಈಗಲಿಂದಲೇ ಆರೋಗ್ಯ ಸರಿ ಇಟ್ಕೋಬೇಕು ನೀವು ಅಂತಂದರೆ ಮೇ 16ನೇ ತಾರೀಕು ಶನಿವಾರ ಅಮಾವಾಸ್ಯೆ ಎಂದು ಮಕರ ರಾಶಿಯವರು ಶನೈಶ್ಚರನ ಆರಾಧನೆ ಮಾಡ್ಕೊಳ್ಬೇಕು. ಹೇಗೆ ಮಾಡಬೇಕು, ಏನು ಮಾಡಬೇಕೆಲ್ಲ ಮುಂದೆ ಹೇಳ್ತೀನಿ. ಬಟ್ ಮಾಡಬೇಕು, ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಮಕರ ರಾಶಿಯವ್ರಿಗೆ ಒಳ್ಳೆ ಡಾಕ್ಟರ್ ಸಿಗ್ತಾ ಇಲ್ಲ, ಒಳ್ಳೆ ಔಷಧಿ ಸಿಗ್ತಾ ಇಲ್ಲ, ಒಳ್ಳೆ ಮಾರ್ಗದರ್ಶನ ಸಿಗ್ತಾ ಇಲ್ಲ, ನಮಗೇನು ಗೊತ್ತೇ ಆಗ್ತಾ ಇಲ್ಲ ಅಂತಂದರೆ ನೀವು ಮಕರ ರಾಶಿಯವರು ಆರೋಗ್ಯದ ವಿಚಾರದಲ್ಲಿ ನಿಮಗೊಂದು ಸ್ಪಷ್ಟೀಕರಣ ಬೇಕು, ಒಂದು ಸ್ಪಷ್ಟತೆ ಬೇಕು. ನನಗೇನಾಗಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಗುರುಳೆ ಅನ್ನುವ ಎಷ್ಟೋ ಜನ ಮಕರ ರಾಶಿಯವರು ಇರ್ತಾರೆ. ನಿಮಗೆ ಸರಿಯಾಗಿ ಅದರ ಮಾರ್ಗದರ್ಶನ ಸಿಗಬೇಕು ಅಂದರೆ ಆವತ್ತಿನ ದಿವಸ ಶನೈಶ್ಚರನ ಆರಾಧನೆ ಮಾಡ್ಕೊಳ್ಬೇಕು. ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಆಗಲಿಕ್ಕಿಲ್ಲ. ಆಮೇಲೆ ದುಡ್ಡು, ಧನಾಧಿಪತಿಯು ನಿಮಗೆ ಶನೈಶ್ಚರನೇ. ಸೊ ಅದರಿಂದ ನಿಮಗೆ ಆರ್ಥಿಕ ವಿಚಾರಗಳಲ್ಲಿ ನೀವು ಮಕರ ರಾಶಿಯವರು ದುಡ್ಡಿನ ವಿಚಾರದಲ್ಲಿ ತುಂಬ ಟೆನ್ಷನ್ ಆಗೋಗಿದೆ ಗುರುಳೆ, ಸಾಲಗಳ ವಿಚಾರದಲ್ಲಿ ತುಂಬ ಟೆನ್ಷನ್ ಆಗೋಗಿದೆ. ನನ್ನ ದುಡ್ಡು ನನಗೆ ಸಿಗ್ತಾ ಇಲ್ಲ, ನಂಗೆ ಕಂಡೋರ್ ದುಡ್ಡು ಬೇಡ, ನನ್ನ ದುಡ್ಡು ನನಗೆ ಸಿಕ್ಕರೆ ಸಾಕಾಗೋಗಿದೆ, ನನ್ನ ಕಷ್ಟಾರ್ಜಿತ, ನನ್ನ ಪಾಲು, ನನ್ನ ಅಧಿಕಾರದ ದುಡ್ಡು ನನಗೆ ಸಿಗ್ತಾ ಇಲ್ಲ, ಹಣ ಅಂದರೆ ನಾನು ಹೇಗೆ ಮಾಡಲಿ, ನನ್ನ ಹತ್ರ ಇರೋ ಸ್ಟಾಕ್ ಎಲ್ಲ ಖಾಲಿಯಾಗಿ, ದುಡ್ಡೆಲ್ಲ ಉಳಿಸ್ಕೊಂಡಿರೋದೆಲ್ಲ ಸೇವಿಂಗ್ಸ್ ಬ್ಯಾಂಕ್ ಖಾಲಿಯಾಗಿ ಹೋಗ್ತಾ ಇದೆ, ಏನೂ ಇಲ್ಲ, ಸೊನ್ನೆ ಸುತ್ತಾ ಇದ್ದೀನಿ ನಾನು, ತುಂಬ ಟೆನ್ಷನ್ ಆಗಿದೆ ದುಡ್ಡಿನ ವಿಚಾರ. ಮಕರ ರಾಶಿ ಶನೈಶ್ಚರನ ಆರಾಧನೆ ಮಾಡ್ಕೊಳ್ಳಿ, ಖಂಡಿತವಾಗಿ ನಿಮಗೆ ದುಡ್ಡಿನ ವಿಚಾರದಲ್ಲಿ ಅನುಕೂಲವಾಗಲಿದೆ. ಯಾವುದೇ ದುಡ್ಡಿನ ಸಮಸ್ಯೆ ಇರಲಿ ಪರಿಹಾರ ಆಗುತ್ತೆ. ಮಕರ ರಾಶಿಯವರು ಶನೈಶ್ಚರನ ಆರಾಧನೆ ಮಾಡಿಕೊಂಡ್ರೆ ಅದು ಮೇ 16 ಅಮಾವಾಸ್ಯೆ ಶನಿವಾರದಿಂದೇ ಮಾಡ್ಕೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗಿರುತ್ತೆ. ನೆನ್ಪಿಟ್ಕೊಳ್ಳಿ ಈ ವಿಚಾರವನ್ನು. ಏನು ಮಾಡಬೇಕು ನೋಡಿ, ಜೊತೆಗೆ ಬರೀ ದುಡ್ಡಷ್ಟೆಲ್ಲ, ಕುಟುಂಬದವರ ಸಲಹೆ. ಈಗ ಮಕರ ರಾಶಿಯವರಿಗೆ ಫ್ಯಾಮಿಲಿ ಮ್ಯಾಟರ್ಸ್ ತುಂಬ ಸಮಸ್ಯೆ ಆಗೋಗಿದೆ ಅಂತಂದರೆ ಊರ ಮೇಲಿರೋರೆಲ್ಲ ಗೌರವ ಮರ್ಯಾದೆ ಕೊಡ್ತಾರೆ ಗುಳೆ, ನಮ್ಮ ಫ್ಯಾಮಿಲಿ ನನ್ನ ಯಾರೂ ನಂಬಲ್ಲ, ನಮ್ಮ ಕುಟುಂಬದಲ್ಲೇ ನಾನು ಚೆನ್ನಾಗಿ ನೋಡ್ಕೊತಲ್ಲ, ನಮ್ಮ ಕುಟುಂಬನೇ ನಂಗೆ ದೊಡ್ಡ ಶತ್ರುಗಳಾಗ್ಬಿಟ್ಟಿದ್ದಾರೆ, ಮನೆಯಲ್ಲೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ ನನಗೆ, ಊರವ್ರು ಇರಲಿ, ನಮ್ಮ ಮನೆ ಸರಿ ಮಾಡ್ಕೊಂಡ್ರೆ ಸಾಕಾಗಿದೆ ನನಗೆ. ಇದೆಲ್ಲ ಸಮಸ್ಯೆ ನಿಮಗಿದೆ ಅಂತಾದರೆ
ಮೇ 16 ನಿಮಗೆ ಅದ್ಭುತವಾದ ದಿವಸ. ಮೇ 16ನೇ ತಾರೀಕು ಯಾವ ಮಕರ ರಾಶಿಯವರು ಶನೇಶ್ವರನ ಆರಾಧನೆ ಮಾಡ್ತಾರೋ ಅವತ್ತಿನ ದಿವಸ ಅದರಿಂದ ಆಚೆಗೆ ಖಂಡಿತವಾಗಿ ನಿಮ್ಮ ಮನೆಯವರ ಸಪೋರ್ಟೇ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಕುಟುಂಬದವರ ಸಹಾಯ ತುಂಬ ಚೆನ್ನಾಗಿ ಸಿಗುತ್ತೆ. ಕುಟುಂಬದವರ ಮಾರ್ಗದರ್ಶನ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ. ಮಿಸ್ ಮಾಡ್ಕೊಳ್ಬೇಡಿ. ಬಹಳಷ್ಟು ವಿಚಾರಗಳಿದೆ, ಮಿಸ್ ಮಾಡ್ಕೊಳ್ಬೇಡಿ. ಮದುವೆ ವಿಚಾರ ಇರಲಿ, ವಿದೇಶ ಪ್ರಯಾಣ ವಿಚಾರ ಇರಲಿ, ಅದೃಷ್ಟ ವಿಚಾರ ಇರಲಿ, ಎಲ್ಲ ವಿಚಾರಗಳಲ್ಲೂ ಮಕರ ರಾಶಿಯವರಿಗೆ ಅತ್ಯಂತ ಅವಶ್ಯಕ ಇರತಕ್ಕಂಥದ್ದು ಶನೈಶ್ಚರ. ಯಾಕೆಂದರೆ ತೃತೀಯದಲ್ಲಿದ್ದು ಭಾಗ್ಯ 9ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಇನ್ನು 1 ವರ್ಷಗಳ ಕಾಲ ಶನೈಶ್ಚರನಿಂದ ಅದೃಷ್ಟ ನಿಮಗೆ ಬೇಕು ಅಂತಾದರೆ ನೀವು ಕಡ್ಡಾಯವಾಗಿ ಶನೈಶ್ಚರನ ಆರಾಧನೆಯನ್ನು ಮೇ 16ನೇ ತಾರೀಕು ಮಾಡಬೇಕು. ಹೇಗೆ ಮಾಡಬೇಕು ಅಂತಂದರೆ ನನ್ನ ಅನಿಸಿಕೆ ಪ್ರಕಾರ ಹೇಳ್ತೇನೆ, ನನ್ನ ಮಾರ್ಗದರ್ಶನ ನಿಮಗೆ ಕೊಡ್ತಾ ಇದ್ದೇನೆ. ನೀವು ತಮಿಳ್ನಾಡಿನಲ್ಲಿ ತಿರುನೆಲ್ಲಾರ್ ಅಂತ ಇದೆ, ನೀವು ಪ್ಲ್ಯಾನ್ ಮಾಡ್ಕೊಂಡು ಅಲ್ಲಿಗೆ ಹೋದರೆ ತುಂಬ ಅನುಕೂಲ. ಒರಿಜಿನಲ್ ಗಾಣದ ಕುಕ್ಕಿಂಗ್ ಗ್ರೇಡ್ ಅಂತವೆ, ಗಾಣದ ಎಳ್ಳೆಣ್ಣೆ ತೊಗೊಂಡು ಹೋಗ್ಬಿಡಿ, 1 kg 2 kg ಅಷ್ಟು ಹೋಗಿ ಅಲ್ಲಿ ಸ್ವಲ್ಪ ಅದರಲ್ಲಿ ಒಂದು 100 ಗ್ರಾಮು 200 ml ತೊಗೊಂಡು ಒಂದು ಸ್ವಲ್ಪ ಮೈಗೆಲ್ಲ ಎಳ್ಳೆಣ್ಣೆ ಹಚ್ಕೊಂಡು ಅಲ್ಲಿ ನಳತೀರ್ಥ ಅಂತ ಇದೆ, ಅದರಲ್ಲಿ ಸ್ನಾನ ಮಾಡಬೇಕು. ಎಳ್ಳೆಣ್ಣೆ ಹಚ್ಕೊಂಡು ನಳತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಗಣಪತಿಯ ದರ್ಶನ ಮಾಡಿ ಅಲ್ಲೊಂದು ದೃಷ್ಟಿ ತೆಂಗಿನಕಾಯಿ ಒಂದು ತೆಗೆದು ನಿವಾಳಿಸ್ಕೊಂಡು ಹೊಡೆದಾಕ್ಸಿ ಫಸ್ಟ್ ಶನೇಶ್ವರನ ದರ್ಶನ ಮಾಡಬೇಕು. ಫಸ್ಟ್ ಗಣಪತಿ ಆದ ತಕ್ಷಣ ಶನೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಒಳಗೆ ದರ್ಭಾರಣ್ಯೇಶ್ವರ ಸ್ವಾಮಿ ಇದ್ದಾನೆ, ದರ್ಭಾರಣ್ಯೇಶ್ವರ ದರ್ಶನ ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಂಡು ಹೊರಬಂದು ಅಲ್ಲೇ ಕುಳಿತುಕೊಂಡು 8 ಮಣ್ಣಿನ ಹಣತೆಯಲ್ಲಿ 8 ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು. ಹೆಚ್ಚಾಗಿರ್ತಕ್ಕಂಥ ಎಳ್ಳೆಣ್ಣೆಯನ್ನು ಅಲ್ಲೇ ಸಮರ್ಪಣೆ ಮಾಡಿಬಿಡಿ, ಕೊಟ್ಬಿಡಿ, ಆಯಿತಾ. 8 ದೀಪವನ್ನು ಹಚ್ಚಬೇಕು. ಆಮೇಲೆ ನಂತರ ಅದೇ ಜಾಗದಲ್ಲಿ ಕುಳಿತುಕೊಂಡು ನೀವು 3333 3333 ಬಾರಿ ಶನೇಶ್ಚರ ಜಪ. ಏನು? ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರ ಜಪ ಮಾಡಬೇಕು. ಯಾವ ಮಕರ ರಾಶಿಯವರು ತಿರುನೆಲ್ಲಾರಲ್ಲಿ ಶನೇಶ್ವರ ಜಯಂತಿಯಂದು ಶನಿವಾರದಂದು ಅಮಾವಾಸ್ಯೆ ಹೊತ್ತು ಅಲ್ಲಿ ಸ್ವಾಮಿಯ ದರ್ಶನ ಮಾಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಅಲ್ಲಿ ಕೂತ್ಕೊಂಡು ಜಪ ಮಾಡ್ತಾರೋ ಅವರಿಗೆಲ್ಲ ಈಗಲ್ಲ ಮುಂದಿನ ಅರ್ಧಾಷ್ಟಮ ಶನಿ ಪಂಚಮ ಶನಿ ಎಲ್ಲ ಪೀಡೆಗಳು ಸಹ ಪರಿಹಾರವಾಗ್ತದೆ. ಶನೇಶ್ವರ ಗ್ರಹ ಅನುಗ್ರಹವಾಗ್ತದೆ. ಏನು ಗುರುಳೆ ಅಷ್ಟು ದೂರ ತಮಿಳ್ನಾಡು, ನಮಗೆ ಭಾಷೆ ಬರಲ್ಲ, ನಾನು ಅಲ್ಲಿಗೆ ಹೋಗೋಕ್ಕಾಗಲ್ಲ, ನಮಗೆ ರಜೆ ಇಲ್ಲ, ನಮಗೆ ವ್ಯವಹಾರ ಇದೆ, ನಮಗೆ ಆರೋಗ್ಯ ಸರಿ ಇಲ್ಲ, ನಮಗೆ ದುಡ್ಡಿಲ್ಲ, ನಮಗೆ ಮತ್ತೊಂದಿಲ್ಲ ಇನ್ನೊಂದಿಲ್ಲ, ಏನೋ ಒಂದು ಹೋಗೋಕ್ಕಾಗಲ್ಲ ಅಂದರೆ ಮನೆ ಹತ್ತಿರದಲ್ಲಿರೋ ಶನೇಶ್ವರ ದೇವಸ್ಥಾನದಲ್ಲಾರು ಈ ಪರಿಹಾರವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮನೆ ಹತ್ತಿರದಿರೋ ಶನೇಶ್ವರ ದೇವಸ್ಥಾನದಲ್ಲೂ ಈ ಪರಿಹಾರ ಮಾಡಲಿಕ್ಕೆ ಆಗಲ್ಲ ನಿಮಗೆ ಅಂತಾದರೆ ಮನೆಯಲ್ಲೇ ಕೂತ್ಕೊಂಡು ಅವತ್ತಿನ ದಿವಸ ಈ ಸಂಖ್ಯೆಯಲ್ಲಿ 3333 ಬಾರಿ ಓಂ ಶಂ ಶನೇಶ್ವರಾಯ ನಮಃ ಜಪವನ್ನು ಮಾಡಿ. ಅದನ್ನೂ ಮಾಡೋಕ್ಕಾಗಲ್ಲ, ಅಥವಾ ಅದ್ರ ಜೊತೆಗೆ ಇವಾಗ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಮನೇಲಿ ಮಾಡ್ತಾಯಿದ್ದೀನಿ, ಅಷ್ಟೆಲ್ಲ ಪವರ್ಫುಲ್ ಆಗಿರಲ್ಲ. ಬಟ್ ಪವರ್ಫುಲ್ ಆಗಿರುವಂಥ ಪರಿಹಾರವೇ ಬೇಕು ನನಗೆ ಅಂದರೆ ನಿಮಗೋಸ್ಕರ ಪವರ್ಫುಲ್ಲಾದ ಪರಿಹಾರ ಮಾಡಿ ಪವರ್ಫುಲ್ಲಾದ ಪ್ರಸಾದವನ್ನು ನಾವು ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆಯೂ ಸಹ ನೀವು ತಿಳ್ಕೊಳ್ಬೇಕು. ಮೇ 16ನೇ ತಾರೀಕು ಶನೇಶ್ವರ ಜಯಂತಿಯ ದಿವಸವೇ ಅಮಾವಾಸ್ಯೆಗೆ ನಮ್ಮ ಯಾಗಶಾಲೆಯಲ್ಲಿ ನಿಮಗೋಸ್ಕರ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಒಂದು ಹೋಮದಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಮಾಲೆಯನ್ನು ಅಭಿಮಂತ್ರಣ ಮಾಡಿ ನಿಮಗೆಲ್ಲರಿಗೂ ಸಹ ಈ ಮಾಲೆಯನ್ನು ಕಳಿಸ್ಕೊಡ್ತಾ ಇದ್ದೇವೆ. ಈ ಮಾಲೆಗೆ ವಿಶೇಷ ಏನು ಗೊತ್ತಾ? ಇದರಲ್ಲಿ ಒಂದು ಡಾಲರನ್ನು ಇಟ್ಟಿದ್ದೇವೆ. ಈ ಕುದುರೆಯ ಲಾಳ ನೋಡಿದಿರಲ್ಲ, ಅದೇ ಡಿಸೈನ್ನಲ್ಲಿ ಕೃಷ್ಣವೀಟಿಕಾ ರತ್ನ, ಕಪ್ಪು ರತ್ನವನ್ನು, ಶನಿಯ ಉಪರತ್ನ ಅದು. ಸೊ ಕೃಷ್ಣವೀಟಿಕಾ ರತ್ನವನ್ನು ಮಧ್ಯದಲ್ಲಿ ಇಟ್ಟೋದಕ್ಕೆ ಕುದುರೆಯ ಒಂದು ಲಾಳದ ಒಂದು ಆಕೃತಿಯಲ್ಲಿ ಒಂದು ಡಾಲರ್ ಸಿದ್ಧಪಡಿಸಿದ್ದೇವೆ. ಇದ್ರ ಜೊತೆಗೆ ಕೃಷ್ಣ ಶಾಲ್ಮಲಾ ರತ್ನಗಳು ಅಂಥೇಳಿ, ಇದು ಅದ್ಭುತವಾಗಿರ್ತಕ್ಕಂಥ ಪವರ್ಫುಲ್ ಆಗಿರ್ತಕ್ಕಂಥ ರತ್ನ. ಇದು ಕೃಷ್ಣ ಶಾಲ್ಮಲಾ ರತ್ನಗಳು ಅಂತ. ಎಷ್ಟು ಪವರ್ಫುಲ್ಲು ಅಂತಂದರೆ ಇದು ನಿಮ್ಗೆ ಸಿಕ್ಕಿದಾಗ ಗೊತ್ತಾಗುತ್ತೆ. ನಿಮ್ಗೆ ಯಾವ್ದಾದ್ರು ಬೆಳ್ಳಿ ಬಂಗಾರಕ್ಕೆ ಹಿಂಗೆ ಹಾಕಿ ಉಜ್ಜಿದ್ರೆ ಅದನ್ನ ತಿಂದುಬಿಡ್ತದೋ ಆ ಲೆವೆಲ್ಗೆ ಇದು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇಂಥ ಅದ್ಭುತವಾದ ಕೃಷ್ಣ ಶಾಲ್ಮಲಾ ರತ್ನಗಳ ಮಾಲೆ ಜೊತೆಗೆ ಕೃಷ್ಣವೀಟಿಕಾ ರತ್ನ, ಆ ಕುದುರೆ ಲಾಳ ಶನೇಶ್ವರನ ಒಂದು ಅನುಗ್ರಹಕ್ಕೋಸ್ಕರ ಆ ಒಂದು ರತ್ನ ಇರತಕ್ಕಂಥ ಈ ಡಾಲರನ್ನು ಶನೇಶ್ವರ ಜಯಂತಿಗೆ ದಿವಸ ಅಮಾವಾಸ್ಯೆ ಮೇ 16 ಶನೇಶ್ವರ ಜಯಂತಿ ದಿವಸ ಸಹಸ್ರ ಶನಿ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಾವು ಇದನ್ನು ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವಾ ಪ್ರಸಾದವಾಗಿ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ವಿವಾಹ ನಿಧಾನ ಮಾಡಿದ್ರೆ ಶನಿ ಆದ್ದರಿಂದಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಿದ್ದೇವೆ. ಬೇಗ ಮದುವೆ
ಆಗಲಿ ಅಂತ, ದಾಂಪತ್ಯ ಸಮಸ್ಯೆಗಳ ಪರಿಹಾರ ಆಗಲಿ ಅಂತ. ಈ ಮಾಟಮಂತ್ರ, ಶತ್ರುಬಾಧೆ ಇತ್ಯಾದಿ ದೃಷ್ಟಿದೋಷಾದಿಗಳ ಪರಿಹಾರಕ್ಕೂ ಸಹ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೂ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅದು ಪರಿಹಾರ ಆಗಬೇಕು ಅಂತ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮವನ್ನು, ಜೊತೆಗೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಶನೇಶ್ಚರ ಜಯಂತಿ ಅವತ್ತು, ಮತ್ತಿನ್ನು ಒಂದು ವರ್ಷ ತನಕ ಸಿಗಲ್ಲ. ಸೊ ಅದರಿಂದ ಶನಿವಾರ ಶನೇಶ್ಚರ ಜಯಂತಿ, ವೈಶಾಖ ಅಮಾವಾಸ್ಯೆ ಮೇ 16ನೇ ತಾರೀಕಂದು ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲಾ ರತ್ನಗಳ ಜೊತೆಗೆ ಕೃಷ್ಣ ವೀಟಿಕಾ ರತ್ನ ಇರತಕ್ಕಂಥ ಮಾಲೆ, ಡಾಲರ್ ಎಲ್ಲದನ್ನೂ ಸಹ ನಿಮಗೆ ಕೊಡ್ತಾ ಇದ್ದು. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಳು, ಪ್ರತಿಯೊಬ್ಬರೂ ಸಹ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ ಏನಿದೆಯಲ್ಲ, ಆ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ 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 ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಶನೇಶ್ಚರ ಜಯಂತಿ ಎಂದು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಸಹ ನೀವು ಲೈವಲ್ಲಿ ನೋಡಬಹುದು. ಸಂಕಲ್ಪ ಲೈವಲ್ಲಿ ನೋಡ್ಬೋದು, ಹೋಮಗಳ ಲೈವ್ ನೋಡ್ಬೋದು. ನಂತರ ನಾವು ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತ ವಿಶೇಷವಾದ ಈ ಕೃಷ್ಣ ವೀಟಿಕಾ ರತ್ನ ಸಹಿತ ಕೃಷ್ಣ ಶಾಲ್ಮಲಾ ರತ್ನಗಳ ಈ ಮಾಲೆಯನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಈ ಶನೇಶ್ಚರನ ಏನು ಮೀನರಾಶಿಯಲ್ಲಿ 1 ವರ್ಷಗಳ ಕಾಲ ಶನಿ ಇರ್ತಾನೆ, ನಂತರ ಮೇಷರಾಶಿಗೆ ಹೋಗ್ತಾನೆ. ಈ ಶನೇಶ್ಚರ ಜಯಂತಿಯಂದು ನಿಮಗಿರುವ ಎಲ್ಲ ಶನಿ ಪೀಡೆಗಳು ಪರಿಹಾರವಾಗಿ ಶನೇಶ್ಚರ ಅನುಗ್ರಹವಾಗಬೇಕು ಅಂತದ್ದೇ ನಮ್ಮದು ಸಂಕಲ್ಪವಾಗಿರ್ತದೆ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ 2 ಇಂಪಾರ್ಟೆಂಟು. ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಕಾಲ್ ಅಟೆಂಡ್ ಮಾಡಿಲ್ವಾ ಟೆನ್ಷನ್ ಮಾಡ್ಕೊಂಬೇಡಿ, ವಾಟ್ಸಪ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರೆಲ್ಲ ಹೇಳ್ಬಿಟ್ಟು ಹಾಕ್ಬಿಟ್ಟು ನಮಗೆ ಕಾಲ್ ಮಾಡಿ ಅಂದರೆ ನಾವು ಯಾರಿಗೂ ಕಾಲ್ ಮಾಡಲ್ಲ. ಸೊ ದಯವಿಟ್ಟು ನೀವೇ ಕಾಲ್ ಮಾಡಬೇಕು, ನೀವೇ ವಾಟ್ಸಪ್ ಮಾಡಬೇಕು. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಯಾಕಂದರೆ ಟೈಮ್ ತುಂಬ ಲಿಮಿಟೆಡ್ ಆಗಿದೆ, ಜಾಸ್ತಿ ದಿನಗಳಿಲ್ಲ. ಎಷ್ಟು ಬೇಗ ಸಂಕಲ್ಪ ಸೇವೆ ಇದು ನಾವು ಎಷ್ಟು ಸ್ಟಾಕ್ ರೆಡಿ ಮಾಡಿದೀವೋ ಅಷ್ಟು ಸಂಕಲ್ಪ ಆದಮೇಲೆ ನಾವು ಅದನ್ನು ನಿಲ್ಲಿಸ್ತೇವೆ. ಸೊ ಅದರಿಂದಾಗಿ ಬೇಗ ಟೈಮ್ ಇಲ್ಲ, ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಮಹಾಸಹಸ್ರ ಶನಿಶಾಂತಿ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಶನೇಶ್ಚರ ಜಯಂತಿಯ ಈ ಒಂದು ಅದ್ಭುತವಾದ ದಿನದ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ವಿಶೇಷ ಪ್ರಶ್ನೆಗಳಿದ್ರೆ ಈಗಲೂ ಸಹ ಹೇಳ್ತೀನಿ, ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಅಥವಾ ನಮ್ಮ ಆಫೀಸ್ ನಂಬರ್ ಇರುತ್ತೆ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈಗ ಮಂತ್ರವನ್ನು ಸಹ ಹೇಳ್ತಾನೆ, ಆ ಮಂತ್ರವನ್ನು ಸಹ ನಿಮಗೆ ಅನುಕೂಲ ಮಾಡಿಕೊಳ್ಳಿ. ಶನೇಶ್ವರ ಅನುಗ್ರಹವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.